ಇವತ್ತೇನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಹಿನ್ನೆಲೆ ನಾವು ನೀವೆಲ್ಲರೂ ಭೇಟಿ ಮಾಡ್ತಾ ಇದ್ದೇವಣ್ಣ. ಸೂರಜಣ್ಣವ್ರಿಗೆ ಒಂದು ಮನವಿಯನ್ನು ಇಡ್ಲಿಕ್ಕೆ ಬಯಸ್ತೇನೆ. ಸೂರಜಣ್ಣವರೇ, ಇವತ್ತು ಇಲ್ಲಿ ನಂಬರ್ ಏನಿದೆ, ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನಂಬರು ಬಹುಶಃ 215 ಬೂತ್ಗಳು ನಿಮ್ಮಲ್ಲಿ ತಾಲೂಕಲ್ಲಿ. ದಯಮಾಡಿ ಇನ್ನು 30 ದಿನಗಳ ಕಾಲ ಒಂದು ತಂಡವನ್ನು ರಚನೆ ಮಾಡಿ, ಹಿರಿಯಕರು, ಯುವಕರು, ಹೆಣ್ಮಕ್ಳು, ಎಲ್ಲ ಸಮಾಜ, ಧರ್ಮ, ವರ್ಗ, ಜಾತಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ 30 ದಿನಗಳ ಕಾಲ 4 ರಿಂದ 5 ಗಂಟೆ 24 ತಾಸು ದುಡಿಬೇಕಾಗಿಲ್ಲ. ಮಿಕ್ಕಿದ್ದು ಅವ್ರದ್ದು ವ್ಯವಹಾರಗಳಿರ್ತವೆ, ವಹಿವಾಟುಗಳಿರ್ತವೆ, ಜೀವನ ಇರ್ತವೆ, ಅವ್ರ ಬದುಕು ಅವ್ರು ಕಂಡುಕೊಡ್ಬೇಕಾಗ್ತದೆ. ಮಾಡಲಿ ಒಂದು 4 ರಿಂದ 5 ತಾಸು ದಯಮಾಡಿ ತಾವೇ ಇದನ್ನು ಮುಂದಾಳತ್ವವನ್ನು ವಹಿಸ್ಕೊಂಡು ಇನ್ನು 30 ದಿನದಲ್ಲಿ ಕನಿಷ್ಠ ಪಕ್ಷ ನನಗೆ ಮಿಸ್ಡ್ ಕಾಲ್ ಅಂದರೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಫಾರಮ್ನ ಫಿಲಪ್ ಮಾಡ್ತಕ್ಕಂಥದ್ದಾಗಬೇಕು. ಅದರಿಂದ ಏನಾಗುತ್ತೆ, ಪಕ್ಷಕ್ಕೆ ಒಂದು ಆ್ಯಕ್ಟಿವ್ ಮೆಂಬರ್ ಆಗಿ, ಸಕ್ರಿಯ ಸದಸ್ಯನಾಗಿ ಪಕ್ಷದ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. 20,000 ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಪ್ರತಿ ಕ್ಷೇತ್ರದಲ್ಲಿ. ನಿಖಿಲ್ ಅಣ್ಣವರು ಕೇಳ್ತಾ ಇದ್ದಾರೆ, 20,000 ನೀವೆಲ್ಲರೂ ಸೇರಿ ಮೆಂಬರ್ ಮಾಡಬೇಕು ಅಂತ. ಮಾಡ್ತೀರಲ್ಲ? ಸೂರಜಣ್ಣನಿಗೆ 59,000 ಮತ ಕ್ರೋಢೀಕರಿಸಿದೆ, ಹೌದಲ್ವೇನಣ್ಣ? 20,000 ನಿಮ್ಗೆ ಲೆಕ್ಕನೇ ಅಲ್ಲ. ನೀವು ಮನ್ಸು ಮಾಡಿದರೆ 50,000 ಮಾಡ್ತೀರಿ. ನನಗೆ ಗೊತ್ತಿದೆ, ಸೂರಜಣ್ಣನಿಗೆ ಆ ಕೆಪಾಸಿಟಿ ಇದೆ, ನಿಮ್ಮೆಲ್ರಿಗೂ ಆ ಶಕ್ತಿ ಇದೆ. ಆದರೂ ನಾನು 20,000 ಅಂತ ಕೇಳ್ತಾ ಇದ್ದೀನಿ, ಹೆಚ್ಚಿಗೆ ಕೇಳ್ತಾ ಇಲ್ಲ. 30 ದಿನದಲ್ಲಿ ಪ್ರತಿ ತಾಲೂಕು, ಇಡೀ ರಾಜ್ಯಾದ್ಯಂತ, ಯಾಕಂದ್ರೆ ನಾವು 50 ಲಕ್ಷ ಗುರಿ ಇಟ್ಕೊಂಡು ಹೊರಟಿದ್ದೇವೆ. ಆ ಗುರಿ ಮುಟ್ಟಬೇಕು ಅಂದರೆ ನಿಮ್ಮದು ಕೂಡ ಸಹಕಾರ ಇರಬೇಕು. ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರು, ತಾಲೂಕು ಅಧ್ಯಕ್ಷರು ನೇತೃತ್ವದಲ್ಲಿ ಪದಾಧಿಕಾರಿಗಳು, ನೀವೆಲ್ಲರೂ ಆದಷ್ಟು ಬೇಗ, ಸ್ವಲ್ಪ ಮಳೆ ಕಮ್ಮಿ ಆಗಲಿ. ನನಗೂ ಗೊತ್ತು, ಈ ಮಳೆನಲ್ಲಿ ಪಾಪ ನೀವು ನೆನ್ಕೊಂಡು ಓಡಾಡಿ ಅಂತ ನಾನು ಕೇಳೋದಿಲ್ಲ. ಭಾಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ, ವರುಣನ ಆರ್ಭಟ ಕಮ್ಮಿ ಆಗಲಿ. ಆದಮೇಲೆ ದಯಮಾಡಿ ತಾವೆಲ್ಲರೂ ಕೂಡ ಇನ್ನೊಂದು 10-15 ದಿನನೋ 20 ದಿನದ ಒಳಗಡೆ ಒಂದು 30 ದಿನ ಒಂದು ಸ್ವಲ್ಪ ಪಾರ್ಟಿ ಪರವಾಗಿ ಒಂದು ಶ್ರಮ ವಹಿಸಿ ನನಗಿದೊಂದು ಮೆಂಬರ್ಶಿಪ್ ಡ್ರೈವು ತಾವೆಲ್ಲರೂ ಮಾಡಿಕೊಡ್ಬೇಕು ಅಂತ ಕೇಳ್ತಾ, ಮತ್ತೆ ವಿಶೇಷವಾಗಿ ಹೆಚ್ಚಿನ ಹೆಣ್ಮಕ್ಳುಗಳು ಇಲ್ಲಿ ಈ ವೇದಿಕೆಗೆ ಆಗಮಿಸಿದ್ದೀರಿ ತಾಯಿ. ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಬೆಳಗ್ಗೆ ಬಹುಶಃ ಒಂದು 11:15 ಗಂಟೆಗೆ ತಾವೆಲ್ಲರೂ ಸೇರಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಊಟದ ವ್ಯವಸ್ಥೆನೂ ಕೂಡ ಅಚ್ಚುಕಟ್ಟಾಗಿ ಸೂರಜಣ್ಣ ಅವರು ಮುಖಂಡರುಗಳೆಲ್ಲರೂ ಮಾಡಿದ್ದಾರೆ. ದಯಮಾಡಿ ಎಲ್ಲ ತಾಯಂದಿರುಗಳು ಇವತ್ತು ನಿಮ್ಮ ಕೆಲಸವನ್ನು ಬಿಟ್ಟು ಇವತ್ತು ಭಾನುವಾರದ ದಿನ ಬಹುಶಃ ನಿಮ್ಮ ಕುಟುಂಬದ, ನಿಮ್ಮ ಯಜಮಾನರ ಜೊತೆನೋ ಮಕ್ಕಳುಗಳ ಜೊತೆನೋ ನೀವು ಕಾಲ ಕಳಿಬೇಕಾಗಿರ್ತಕ್ಕಂಥ ಈ ಒಂದು ದಿನ ಪಕ್ಷದ ಸಂಘಟನೆಗೋಸ್ಕರ ಮೀಸಲಿಟ್ಟು ನೀವೆಲ್ಲರೂ ಇವತ್ತು ಹೃದಯ ವೈಶಾಲ್ಯತೆ ತೋರಿಸಿ ಬಂದಿದ್ದೀರಿ ತಾಯಿ. ನಿಮ್ಮೆಲ್ರಿಗೂ ಹೃದಯ ತುಂಬಿದ ಅಭಿನಂದನೆಗಳು, ಧನ್ಯವಾದಗಳು. ದಯಮಾಡಿ ನಿಮ್ಮ ಮನೆ ಮಗನ ಗೆಲ್ಲಿಸ್ಕೋಬೇಕವ, ಕೈ ಬಿಡಬೇಡ್ರಿ. ಸೂರಜ್ರವ್ರನ್ನ ಮುಂದಿನ ದಿನಗಳಲ್ಲಿ ನೀವು ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಆ ಶಕ್ತಿ ಇರ್ತಕ್ಕಂಥದ್ದು ತಾಲೂಕಿನ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಸೂರಜಣ್ಣ ಅವರು, ಈ ಭಾಗದ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ರಾಜ್ಯ ಘಟಕದ ಕೋರ್ ಕಮಿಟಿಯ ಸದಸ್ಯರು, ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ರಶ್ಮಿ ರಾಮೇಗೌಡರು ಅಕ್ಕ ಅವರು ಎಲ್ಲರೂ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೆ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.